ಸಮೀರ್ ಮೋದಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ತುಂಬಾ ನನಗೆ ಇಷ್ಟ ಆಗಿದ್ದು, ನನ್ನ ತಲೆಯಲ್ಲಿ ಹೋಗಿದ್ದು, ಸೋಚ್ ಬದಲು ಕುದ್ಕೋ ಬದಲು ದುನಿಯಾ ಬದಲು ಅಂತ. ಎಂತ ಒಳ್ಳೆಯದು, ನನ್ನ ಮೈಂಡಲ್ಲಿ ಅದು ಹೋಗಿದ್ದು. ಸೋಚ್ ಬದಲು ಕುದ್ಕೋ ಬದಲು ದುನಿಯಾ ಬದಲು ಅಂದ್ರೆ ನಿನ್ನ ಆಲೋಚನೆಯನ್ನು ಬದಲಾಯಿಸು. ಮೊದಲು ನಿನ್ನ ಆಲೋಚನೆ ಬದಲಾಯಿಸು. ನನ್ನ ಆಲೋಚನೆ ಏನು? ನಾನು ಬಡವ, ನನ್ನ ಕಡೆಯಿಂದ ಏನೂ ಆಗಲ್ಲ, ಹೌದಾ, ನಾನು ಕಾರ್ ತಗೊಳಕ್ಕಾಗಲ್ಲ, ಮನೆ ತಗೊಳಕ್, ಬರೇ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀವಿ. ಸಮೀರ್ ಮೋದಿ ಅವರು ನನಗೆ ಕೊಟ್ಟಿದ್ದೇನೆಂದ್ರೆ ನಿನ್ನ ಆಲೋಚನೆಯನ್ನು ಬದಲಾಯಿಸು. ಯಾವಾಗ ನಿನ್ನ ಆಲೋಚನೆಯನ್ನು ಬದಲಾಯಿಸ್ತೀಯ, ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀಯ, ಅದನ್ನ ಹೇಳಿದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾವಿರಾರು ಕೋಟಿ ಒಡೆಯ ಹೇಳಿದ್ದ ಮಾತನ್ನ. ಸೋಚ್ ಬದಲು, ಮೊದಲು ನಿನ್ನ ಆಲೋಚನೆ ಬದಲಾಯಿಸು, ಎಲ್ಲದೂ ಬದಲಾಗುತ್ತೆ. ಆಲೋಚನೆ ಬದಲಾಯಿಸ್ತಾ ಕುತ್ಕೋ ಬದಲು ನೀನು ಬದಲಾಗು. ಎಲ್ಲ ಇರೋದು ಇಲ್ಲಿ. ಇಲ್ಲಿ ಯಾವಾಗ ಬದಲಾವಣೆ ಆಗುತ್ತೆ ನೋಡಿ. ಅವಾಗ ಹೇಳಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಲಾಟ್ರಿ ಮಾಡ್ತಾ ಇದ್ರು. ನನ್ನಂತ ಕಡು ಬಡವ ಯಾರು ಇರಲಿಲ್ಲ, ಆದ್ರೆ ಬಡವ 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 ಅನ್ಕೊಂಡು ಬಡವಾಗಿದ್ದೆ. ಆದ್ರೆ ಯಾವಾಗ ನಾನು ಶ್ರೀಮಂತ 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 ಅಂತ ಆಲೋಚನೆ ಬದಲಾಯಿಸಿದೆ, ಇವತ್ತು ನಿಮ್ಮೆಲ್ಲರಿಗೆ ನಾನು ಶ್ರೀಮಂತನಾಗಿ ಬಂದಿದ್ದೇನೆ. ಅದೇ ಆಲೋಚನೆ ಬದಲಾಯಿಸಬೇಕಾಗಿ. ಅದಕ್ಕೆ ಹೀಗಾಗಿ ಸೋಚ್ ಬದಲು, ಓಕೆ, ಕುತ್ಕೋ ಬದಲು ನೀನು ಬದಲಾಗು. ನಾನು ಈ ಅವಕಾಶ ತಗೊಂಡು ನನ್ನ ಆಲೋಚನೆ ಬದಲಾಯಿಸ್ತಾ ಕೆಲಸ ಮಾಡ್ತಾ 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 ನಾನೇನ್ ಮಾಡಿದೆ, ನಾನು ಬದಲಾದ್ಮೇಲೆ ದುನಿಯಾ ಬದಲು. ನನ್ನ ಆಲೋಚನೆ ಬದಲಾಗ್ತಿಲ್ಲ, ನಾನು ಬದಲಾಗ್ತಿಲ್ಲ. ಜಗತ್ತನ್ನ ಬದಲಾವಣೆ ಮಾಡೋದು ಹೇಗೆ ಸಾಧ್ಯ ಇದೆ? ಅದಕ್ಕೆ ಆಲೋಚನೆ ಬದಲಾಯಿಸಿದೆ, ನಾನು ಬದಲಾದೆ, ನಾನು ಪರಿವರ್ತನೆ ಹೊಂದಿದೆ. ಇಡೀ ದುನಿಯಾ ಬದಲಾಗೋದಕ್ಕೆ ನಾನು ಕಾರಣೀಕರ್ತನಾದೆ. ಇವತ್ತು ನನ್ನ ಕೆಳಗಡೆ ನೂರಾರು ಜನ ಲಕ್ಷಾಧೀಶರಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ. ನಾನೇ ಆಗದೆ ಇದ್ರೆ ಅವ್ರು ಆಗ್ತಿದ್ರ? ಅದಕ್ಕೆ ಸೋಚ್ ಬದಲು, ಕುತ್ಕೋ ಬದಲು, ದುನಿಯಾ ಬದಲು. ಇದನ್ನ ಅಷ್ಟೇ ನೀವು ಮನೆ ಹೊರಗಡೆ ಹೋಗ್ಬೇಕಾದ್ರೆ ಹಿಡ್ಕೊಂಡು ಹೋಗ್ಬೇಕು. ಹಿಡ್ಕೊಳ್ಬೋದ? ಇದನ್ನ ಹೊಡಿ ಚಪ್ಪಾಳೆ ಇವತ್ತೇನು ನೀವು ಕುತ್ಕೊಂಡಿದ್ರಿ ಅಲ್ಲೇ ಇರೋದು ನಿಮ್ಮ ಭವಿಷ್ಯ. ಇವತ್ತಲ್ಲಿ ಕುತ್ಕೊಂಡಾಗ ನಿಮ್ಮ ಆಲೋಚನೆ ಬದಲಾಯಿಸಿ, ನಾನು ಶ್ರೀಮಂತ, ನಾನು ಲಕ್ಷಾಧೀಶ್ವರ, ನಾನು ಕೋಟ್ಯಾಧೀಶ್ವರ ಅಂತ ಇವತ್ತು ಮೊದಲು ನಿಮ್ಮ ತಲೆ ಒಂದು ಬೀಜ ಹಾಕಿ. ಖಂಡಿತ ಹೇಗೆ ಭೂಮಿಯಲ್ಲಿ ಬಿತ್ತಿದಂತ ಬೀಜ ಮೊಳಕೆ ಹೊಡೆಯುತ್ತೆ, ನಿಮ್ಮ ಮನಸ್ಸಿನಲ್ಲಿ ಬಿತ್ತಿದಂತ ಬೀಜ ಮೊಳಕೆ ಹೊಡೆದು ನೀವು ಜಗತ್ತಿಗೆ ಯಾರು ಅಂತ ತೋರಿಸ್ತೀರ. ಓಕೆ, ನನಗೆ ಯಾರು ದೇವರು ಅಂತ ಹೇಳಿದ್ರೆ, ನಾವಂತೂ ದೇವ್ರು ನೋಡಿಲ್ಲ. ಯಾರೋ ದೊಡ್ಡವರು ಹೇಳಿದ್ರು ಫೋಟೋ ಮುಂದೆ ಕುತ್ಕೊಂಡು ಕೈ ಮುಗಿ ಅಂತ. ನಿಜವಾದ ದೇವರು, ಅನ್ನ ಕೊಡೋ ತಡಿ, ಅನ್ನ ಕೊಡುವಂತ ದೇವರು ಅಂದ್ರೆ ನನಗೆ ನಿಜವಾದ ದೇವರು. ಬೆಳಿಗ್ಗೆ ಕೈ ಮುಗಿತೀನಿ. ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಂತ ವ್ಯಕ್ತಿಗೆ ಜೀವನಕ್ಕೆ ಅರ್ಥ ಕೊಟ್ಟು ನನ್ನನ್ನು ಏನು ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ. ಬೆಳಿಗ್ಗೆ ಕಂಡ ತಕ್ಷಣ ನನ್ನ ಕಣ್ಣಿಗೆ ಬರದೆ ಸಮೀರ್ ಮೋದಿ ಸರ್. ಯಾಕಂದ್ರೆ ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ. ಅದಕ್ಕೀಗಾಗಿರಿಂದ ಅದನ್ನ ಮಾಡ್ತಾ ಹೋಗಿ. ಎಲ್ಲರಿಗೂ ನಾನು ನಿಮ್ಗೆಲ್ಲರೂ ಕ್ವಶನ್ ಕೇಳ್ತೀನಿ, ಎಷ್ಟು ಜನ ಕನಸಿದೆ, ಕನಸುಗಳ ಮಧ್ಯೆ ಜೀವಿಸ್ತಾ ಇದೆ? ಎಲ್ಲೋ ಒಂದು ಮೂಲೆಯಲ್ಲಿ ಬಂದೋದಿಗೆ ನಾನು ಮನೆ ಕಟ್ಟಬೇಕು. ಎಸ್, ನಾನು